ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ, ಹೇಗೆ ಆಚರಿಸ್ಕೊಳ್ತಿದ್ದೀರಾ ಹಬ್ಬನ? ತುಂಬ ಖುಷಿಯಾಗಿದ್ದೀರಾ ಅಲ್ವಾ? ನಮ್ಮ ಹಿಂದೂ ಹಬ್ಬಗಳು ಅಂದ್ರೇ ಹಾಗೆ ಅಲ್ವಾ, ತುಂಬ ಖುಷಿಯಾಗಿ ತುಂಬ ಗ್ರ್ಯಾಂಡಾಗಿ ಎಲ್ಲರೂ ಕೂಡ ಆಚರಿಸ್ಕೊತಾ ಇರ್ತೀವಿ. ಹೌದು, ನೀವೆಲ್ಲ ಯಾಕೆ ನನಗೆ ಯಾರೂ ಹಬ್ಬಕ್ಕೆ ಕರೆದಿಲ್ಲ? ಕ್ವಶನ್ ಬರ್ತಿದೆ ಅಲ್ವಾ? ಇವಳು ಬಂದು ನನಗೆ ಕರೆದಿಲ್ಲ ಅಂತ ಹೇಳ್ತಾಳೆ, ನಮಗೆ ಕರೆದಿಲ್ಲ ಇವಳು ಅಂತ ಅನ್ಕೊತಿದ್ದೀರಾ? ನಮ್ಮಲ್ಲಿ ಕರಿಬೇಕು ಅಂತಂದರೆ ಹಬ್ಬ ಇಲ್ಲ ಆಯಿತಾ, ಅದಕ್ಕೆ ಕರೆದಿಲ್ಲ. ಬಟ್ ಇಟ್ಸ್ ಓಕೆ, ಆಲ್ವೇಸ್ ವೆಲ್ಕಮ್ ಆಯಿತಾ. ಹಬ್ಬ ಇಲ್ಲ ಅಂದರೂ ಕೂಡ ನೀವುಗಳು ಬಂದರು ಅಂತಂದರೆ ನನ್ನ ಮನೇಲಿ ಖಂಡಿತ ಪ್ರತಿದಿನ ಪ್ರತಿಕ್ಷಣವೂ ಕೂಡ ಹಬ್ಬ ಆಚರಿಸೋದೆ ಅಲ್ವಾ. ಸೊ ಒಂದು ಮನಸ್ಸು ಖುಷಿಯಾಗಿರಬೇಕು ಅಥವಾ ಒಂದು ಮನೇಲಿ ಹಬ್ಬನೇ ಆಚರಿಸ್ಬೇಕು ಅಂತ ಅಂದಾಗ ಹಬ್ಬನೇ ಬರಬೇಕು ಅಂತ ಏನಿಲ್ಲ ಅಲ್ವಾ. ಖಂಡಿತವಾಗ್ಲೂ ನಮಗೆ ಮನಸ್ಸಿಗೆ ಇಷ್ಟ ಆದವರು ನಮ್ಮ ಮನೇಲಿ ಯಾರಾದರೂ ಒಂದು ಅತಿಥಿ ಬಂದರು ಅಂದರೂ ಕೂಡ ಅದು ಹಬ್ಬನೇ ಅಲ್ವಾ. ಪ್ರತಿದಿನ ಕೂಡ ಅದು ನಮ್ಮ ಮನಸ್ಸಲ್ಲಿರೋದು. ಓಕೆ, ಬನ್ನಿ ಇವತ್ತು ಏನು ವಿಶೇಷವಾಗಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇವತ್ತು ಗೌರಿ ಗಣೇಶ ಹಬ್ಬ ಅಲ್ವಾ. ಸೊ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಅಂದರೆ ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ಅಲ್ವಾ. ಇಟ್ಸ್ ಓಕೆ. ಬಟ್ ಇಲ್ಲಿ ನಾವು ಗೌರಿ ಗಣೇಶ ಅಂತ ಬಂದಾಗ ನಮ್ಮ ಗಣೇಶನಿಗೆ ಅದೆಷ್ಟೋ ಹೆಸರುಗಳಿದ್ದಾವೆ ಅಲ್ವಾ. ವಕ್ರತುಂಡ, ಏಕದಂತ, ಗಣೇಶ, ಗಣಪತಿ, ಹೀಗೆ ಅನೇಕ ಹಲವಾರು ಹೆಸರುಗಳಲ್ವ. ಕೆಲವೊಬ್ಬರು ಒಂದೊಂದು ಹೆಸರಿಂದ ಕರೀತಾರೆ. ಹಾಗಿದ್ರೆ ಇಲ್ಲಿ ಏಕದಂತ ಅನ್ನೋ ಹೆಸರು ಯಾಕೆ ಬಂತು ಅಂತ ತಿಳ್ಕೊಳ್ಳೋಣ ಆಯಿತಾ. ಮೊದಲು ನಾವೆಲ್ಲ ಸಣ್ಣ ಇರಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಗಣೇಶನಿಗೆ ಏನು ದಂತನ ಮುರಿದಿರ್ಬೇಕಾದ್ರೆ ನಾವೆಲ್ಲರಿಗೂ ಕೇಳ್ತಿದ್ವಿ, ಯಾಕೆ ಅದು ಅರ್ಧ ದಂತ ಇರೋದು, ಒಂದು ಕಡೆ ಉದ್ದ ಇದೆ ಇನ್ನೊಂದು ಕಡೆ ಅರ್ಧ ಇದೆ, ಯಾಕೆ ಅಂತ ಕೇಳಿದಾಗೆಲ್ಲ ಸಾಮಾನ್ಯವಾಗಿ ನಮ್ಮ ಅಜ್ಜ ಅಜ್ಜಿ ಅಥವಾ ನಮ್ಮ ಅಪ್ಪ ಚಿಕ್ಕಪ್ಪ ಯಾರು ಇರ್ಬೋದು ಮಕ್ಕಳಿಗೆ ಅಂದರೆ ನಮಗೆ ಹೇಳಿರೋ ಕಥೆ ಏನು ಅಂತ ಅಂದರೆ, ಎಲ್ಲರ ಮನೆಗೂ ಗಣೇಶ ಹೊಟ್ಟೆ ತುಂಬ ಕಡುಬು ಮೋದಕ ಎಲ್ಲ ತಿನ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನು ಇಲಿ ಮೇಲೆ, ಅವನ ವಾಹನ ಇಲಿ ಅಲ್ವಾ, ಇಲಿ ಮೇಲೆ ಹೋಗ್ತಾ ಇರಬೇಕಾದ್ರೆ ಇಲಿ ಒಂದು ಹಾವನ್ನು ಏನು ನೋಡಿಕೊಂಡು ಎಡವಿ ಬೀಳತ್ತೆ. ಸೊ ಎಡವಿದಾಗ ಗಣೇಶ ಏನಾಗ್ತಾನೆ, ಇಲಿ ಮೇಲಿಂದ ಕೆಳಗಡೆ ಬೀಳ್ತಾನೆ. ಆಗ ಗಣೇಶನ ಹೊಟ್ಟೆ ಒಡೆದೋಗಿರುತ್ತೆ. ಅದೇ ಹಾವನ್ನು ತೊಗೊಂಡು ಹೊಟ್ಟೆಗೆ ಸುತ್ಕೊತಾನೆ. ಆ ಟೈಮಲ್ಲಿ ಚಂದ್ರ ನಗ್ತಿರ್ತಾನೆ. ಆ ಚಂದ್ರನಿಗೆ ಏನು ತೊಗೊಂಡು ಹೊಡಿಬೇಕು ಅಂತ ಗೊತ್ತಾಗಲಾರ್ದೆ ತನ್ನ ಅರ್ಧ ಅಂದರೆ ದಂತನ ಅಂದರೆ ಆ ಹಲ್ಲನ್ನು ಮುರಿದ್ಬಿಟ್ಟು ಚಂದ್ರನಿಗೆ ಹೊಡಿತಾನೆ. ಹಾಗಾಗಿ ಅರ್ಧ ಚಂದ್ರ ಆಗಿರೋದು ಜೊತೆಗೆ ಅರ್ಧ ದಂತ ಆಗಿರೋದು ಅನ್ನೋದು ಒಂದು ಕತೆ ಅಲ್ವಾ. ಇದು ಗೊತ್ತಿಲ್ಲ ನಿಮ್ಗೆ ಎಷ್ಟು ಜನರು ಈ ಕತೆ ಹೇಳಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಮಗೆಲ್ಲ ಈ ಕತೆ ಹೇಳಿರೋದುಂಟು. ಅಜ್ಜ ಅಜ್ಜಿ ನಮ್ಮ ಅಪ್ಪ ಚಿಕ್ಕಪ್ಪಂದಿರು ಆಯಿತಾ, ಒಂದು ಕಡೆ ಕೂರಿಸ್ಕೊಂಡು ನಾವೆಲ್ಲ ಪ್ರಶ್ನೆ ಮಾಡಿದಾಗ ಗೊತ್ತಿಲ್ಲ ಅದು ನಿಜ ಕತೆನೋ ಅಥವಾ ಸುಳ್ಳು ಕತೆನೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗಿದ್ರೆ ನಿಜವಾದ ಕತೆ ಯಾವುದು, ಇಲ್ಲಿ ಏಕದಂತ ಅನ್ನೋ ಹೆಸರು ಯಾಕೆ ಬಂತು, ಹಾಗೆ ಏಕದಂತನಿಂದ ನಾವು ತಿಳ್ಕೋಬೇಕಾಗಿರೋದು ಏನು ಅಂತ ನೋಡ್ಕೊಂಬರೋಣ ಓಕೆನಾ. ಸೊ ಇಲ್ಲಿ ವ್ಯಾಸ ಮಹರ್ಷಿಯವರು ಏನು ಮಾಡ್ತಾರೆ, ಮಹಾಭಾರತನ ಬರಿಬೇಕಾಗತ್ತೆ. ಮಹಾಭಾರತ ಬರೀಬೇಕಾದ್ರೆ ಒಂದು ಉತ್ತಮವಾದ ವ್ಯಕ್ತಿ ಯಾರಪ್ಪ ಮಹಾಭಾರತನ ಬರೆಯೋಕ್ಕೆ ಅಂತ ಹುಡುಕ್ತಾ ಇರಬೇಕಾದ್ರೆ ಗಣೇಶ ಆಯ್ಕೆ ಮಾಡ್ಕೋತಾರೆ. ಗಣೇಶನ ಆಯ್ಕೆ ಮಾಡಿಕೊಂಡಾಗ ಗಣೇಶ ಏನು ಮಾಡ್ತಾನೆ, ನಾನು ಬರೀತೀನಿ ಮಹಾಭಾರತನ, ಆದರೆ ನೀವು ಒಂದೇ ಸಲ ಹೇಳಿಬಿಡ್ಬೇಕು ನನಗೆ ಅಂತ ಹೇಳ್ತಾನೆ ಗಣೇಶ. ಆಯಿತು ಅಂತ ಒಪ್ಕೋತಾನೆ. ಹಾಗೆ ವ್ಯಾಸರು ಕೂಡ ಅವನಿಗೆ ಹೇಳ್ತಾರೆ, ಗಣೇಶ ನಾನು ಒಂದು ಸಲ ಏನಾದರೂ ಕಥೆನ ಹೇಳ್ತೀನಿ, ಆದರೆ ನೀನು ಆ ಕಥೆನ ಒಂದೊಂದು ಶಬ್ದನ ಅರ್ಥ ಮಾಡಿಕೊಂಡು ನೀನು ಒಂದೇ ಸಲ ನೀನು ಕೂಡ ಅಂದರೆ ಏನು ಒಂದು ಸ್ಟಾರ್ಟಿಂಗ್ ಏನು ಬರೀತಾ ಇದೆಯಾ ಎಂಟುವರೆಗೂ ನೀನು ಬರೆದು ಬಿಡಬೇಕು ಅಂತ ಹೇಳಿಬಿಡ್ತಾರೆ. ಆಯಿತು, ಇಬ್ಬರು ಕೂಡ ಅಗ್ರಿ ಮಾಡ್ಕೋತಾರೆ. ಗಣೇಶ ಬರೀಲಿಕ್ಕೆ ಕೂತ್ಕೋತಾನೆ. ಗಣೇಶ ಬರೀಲಿಕ್ಕೆ ಕೂತ್ಕೊಂಡಾಗ ಆವಾಗೆಲ್ಲ ನೋಡಿರಬಹುದಲ್ವ, ನವಿಲುಗರೆಯಿಂದ ಬರೆಯುವಂಥದ್ದು ಅಲ್ವಾ. ಸೊ ಒಂದೊಂದು ಇದರಲ್ಲಿ ಲಿಪಿಯಲ್ಲಿ ಇದೆ ಅಲ್ವಾ, ನೋಡಿರೋದು ಚಿತ್ರದಲ್ಲಿ ನೋಡಿರ್ಬೋದು ಅಲ್ವಾ. ಸೊ ಬರಿತಾ ಏನಾಗುತ್ತೆ, ಗಣೇಶನ ಪೆನ್ನು ಮುರಿದೋಗ್ಬಿಡತ್ತೆ. ಮುರಿದು ಹೋದ ತಕ್ಷಣ ಅವನೇನು ಮಾಡ್ತಾನೆ ಗಣೇಶ, ಅವ್ನು ಚಾಲೆಂಜ್ ಹಾಕಿದ್ದಾನಲ್ವ, ನೀವು ಒಂದೇ ಸಲ ಮಹಾಭಾರತನ ಹೇಳಬೇಕು, ನಾನು ಕೂಡ ಒಂದೇ ಸಲ ಬರೀಬೇಕು. ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವ. ಆ ಟೈಮಲ್ಲಿ ಏನಾಗುತ್ತೆ, ದಂತನ ಮುರಿದ್ಬಿಟ್ಟು ಗಣೇಶ ಏನು ಮಾಡ್ತಾನೆ, ಲಿಪಿಯನ್ನಾಗಿ ಬಳಸ್ಕೊಂಡು ಮಹಾಭಾರತನ ಬರೀತಾನೆ ಅಲ್ವಾ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಗೊತ್ತಾ ಅಂದರೆ, ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಅಂದರೆ, ಅವನಿಗೆ 1000 ರೀಸನ್ ಹೇಳ್ಬೋದಿತ್ತು. ನನಗೆ ಬೆನ್ನು ಮುರಿದಿದೆ, ನಾನು ಎದ್ದು ಹೋಗ್ತೀನಿ, ನಾಳೆ ಬರೆಯೋಣ, ಇನ್ನೇನೋ ಮಾಡೋಣ ಅಂತ ಗಣೇಶನಿಗೆ 1000 ರೀಸನ್ ಹೇಳ್ಬೋದಿತ್ತು ಅಲ್ವಾ. ಬಟ್ ಆ ಕೊಟ್ಟ ಮಾತಿಗೆ ಅವನು ಒಪ್ಪಿದ್ದಾನೆ, ಅದನ್ನು ನಡೆಸ್ಕೊಟ್ಟಿದ್ದಾನೆ ಅನ್ನೋದನ್ನು ಒಂದು ನಾವಿಲ್ಲಿ ತಿಳ್ಕೊತೇವೆ. ಎರಡನೇದು ಏನಪ್ಪ ಅಂತ ಅಂದರೆ, ನಮ್ಮ ಮಾಡಬೇಕು ಅನ್ನೋ ಮನಸ್ಸಿದ್ರೆ, ಆ ಛಲ ಇದ್ದರೆ ಖಂಡಿತವಾಗ್ಲೂ ನಾವು ಅದನ್ನು ಮಾಡಿ ಮುಗಿಸ್ತೀವಿ. ನಮಗೆ ಬೇಕಾಗಿರೋದು ಇಲ್ಲಿ ಒಂದು ಛಲ, ಒಂದು ಮನಸ್ಸು ಅಲ್ವಾ. ಮಾಡಬೇಕು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಛಲ ಅವನಿಗಿತ್ತು. ಹಾಗಾಗಿ ಗಣೇಶ ಏನು ಮಾಡ್ತಾನೆ, ಅದನ್ನು ಬರೆದು ಅಂದರೆ ತನ್ನ ದಂತನಿಂದಾದರೂ ಸರಿ ಅದನ್ನು ಮುರಿದು
ಬರೀಲಿಕ್ಕೆ ಶುರು ಮಾಡ್ತಾನೆ ಅಲ್ವಾ. ಬಟ್ ನಾವುಗಳೇನು ಮಾಡ್ತೀವಿ ಇತ್ತೀಚೆಗೆ, ಯಾವುದೇ ಒಂದು ಕೆಲಸ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ನಾಳೆ ಎಕ್ಸಾಮ್ ಇದೆ ಅಥವಾ ಮುಂದಿನ ತಿಂಗಳ ಎಕ್ಸಾಮ್ ಇದೆ ಅಂದಾಗ ಇವತ್ತು ಓದಬೇಕು ಅಂತ ಅಂದ್ಕೊಂಡ್ರೆ ಬುಕ್ ತೆಗೆದ್ರೆ ನಾವು ಓದೋದೇ ಇಲ್ಲ. ಬಿಡು ನಾಳೆ ಟೈಮ್ ಇದೆ, ನಾಳೆ ಓದಿದ್ರೆ ಆಯಿತು, ಬಿಡು ನಾಳೆ ಓದಿದ್ರೆ, ನಾವು ನಮಗೆ ಫಿಕ್ಸ್ ಆಗಿಲ್ಲ, ನಮಗೆ ಅದು ಮನಸ್ಸೇ ಇಲ್ಲ ಅಲ್ವಾ. ಸೊ ಇಲ್ಲಿ ಏಕದಂತನಿಂದ ನಾವು ಅದನ್ನು ತಿಳ್ಕೋಬಹುದು ಅಲ್ವಾ. ಅಂದರೆ ಮಾಡಬೇಕು ಅಂತ ಬಂದಾಗ ನಾವು ಯಾವುದೇ ಸ್ಥಳ, ಯಾವುದು ಸಮಯ ಅನ್ನೋದು ಇಲ್ಲಿ ನೋಡ್ತಾ ಇಲ್ಲ, ನಮ್ಮ ಒಂದು ಮನಸ್ಸು, ನಮ್ಮ ಒಂದು ಮಾರ್ಗ, ಶ್ರದ್ಧೆ ಭಕ್ತಿ ಅನ್ನೋದನ್ನು ನೋಡ್ತಿದ್ದೀವಿ ಅಲ್ವಾ. ಸೊ ಆ ಶ್ರದ್ಧೆ ಭಕ್ತಿ ಅನ್ನೋದಿದ್ದಾಗ, ಅದು ಮಾಡಬೇಕು ಅಂತ ಅನ್ನಿಸ್ದಾಗ ನಾವು ಯಾವುದೇ ಕಂಫರ್ಟ್ ಝೋನ್ ನಮಗೆ ಬೇಕು ಅನ್ನೋದನ್ನು ಹುಡುಕಲ್ಲ. ಸೊ ಹಾಗಾಗಿ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಬಂದಾಗ ಯಾರೂ ಕೂಡ ಕಂಫರ್ಟ್ ಝೋನನ್ನು ಹುಡುಕಲೂಬಾರ್ದು ಅಲ್ವಾ. ಸೊ ಇದನ್ನು ನಾವು ಏಕದಿಂತನಿಂದ ತಿಳ್ಕೊಂಡಿರುವಂಥ ಒಂದು ದೊಡ್ಡ ಕತೆ ಅಂತ ಹೇಳ್ಬೋದು. ಬಟ್ ಇದು ಕತೆ ಸಣ್ಣದೇ ಇರ್ಬೋದು, ಆದರೆ ಕತೆ ಒಳಗೆ ಎಷ್ಟೆಲ್ಲ ಅರ್ಥಗಳಿದ್ದಾವೆ ಅಲ್ವಾ. ಏಕದಂತ, ಅದು ಹಲ್ಲು ಮುರಿದು ಬರೆದಿರೋವಂಥದ್ದು, ಅವನ ನಿಷ್ಠೆ ಏನು, ಅವನ ಭಕ್ತಿ ಏನು, ಕೊಟ್ಟ ಮಾತಿಗೆ ಉಳಿಸ್ಕೊಂಡಿರೋದೇನು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅಲ್ವಾ. ಸೊ ಈ ಕತೆ ನಿಮಗೆಲ್ರಿಗೂ ಇಷ್ಟ ಆಗಿದೆ, ಹಾಗೆ ಅರ್ಥ ಕೂಡ ಆಗಿದೆ ಅಂತ ಅನ್ಕೋತೀನಿ. ಒಂದು ಸಣ್ಣ ಕತೆ, ಏಕದಂತ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದನ್ನು ನಾನು ಇಲ್ಲಿ 2 ಕತೆನ ನಿಮಗೆ ತಿಳಿಸಿದ್ದೀನಿ. ಯಾಕೆಂದರೆ ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಹೇಳಿರೋ ಒಂದು ಕತೆ, ಜೊತೆಗೆ ನಿಜವಾಗ್ಲೂ ಯಾಕೆ ಏಕದಂತ ಅನ್ನೋ ಹೆಸರು ಬಂದಿರೋದು ಅನ್ನೋದೊಂದು ಕತೆ, ಜೊತೆಗೆ ಏಕದಂತನಿಂದ ನಾವೇನು ತಿಳ್ಕೋಬಹುದು ಅನ್ನೋದೊಂದು ಕತೆ ಅಲ್ವಾ. ಸೊ ಈ ಕತೆ ನಿಮ್ಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಅದೆಷ್ಟೋ ಜನ ಇರ್ತಾರೆ ಅಲ್ವಾ, ಸೋಂಬೇರಿಗಳು, ನಾಳೆ ಮಾಡಿದ್ರೆ ಆಯಿತು, ನನಗೆ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರೆ ಗೊತ್ತಾ. ಏನಾದರೂ ಒಂದು ಕೆಲಸ ಹೇಳಿದ ತಕ್ಷಣ ನನಗೆ ಅದಿಲ್ಲ ಬಿಡು, ಇದು ಸರಿಯಿಲ್ಲ ಬಿಡು ಅಂತ, ಅಂಥವ್ರಿಗೆ ಈ ಕತೆನ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಪುಟ್ಟ ಕಥೆನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ಪುಟ್ಟ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.